ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಅಂದರೆ ಪ್ರೀಮಿಯರ್ ಪ್ರೋ ಇರ್ಬೋದು, ಈ ಥರದ್ದೆಲ್ಲ ಯಾವ ರೀತಿ ಕಲಿತೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಬನ್ನಿ ನೋಡೋಣ. ಸೊ ನಾನು ಫಸ್ಟು ಎಡಿಟಿಂಗ್ ಬಗ್ಗೆ ಎಲ್ಲ ಕಲಿಬೇಕು ಅಂತ ಡಿಸೈಡ್ ಮಾಡಿದಾಗ ಆಬ್ವಿಯಸ್ಲಿ ನಾನು ಕೂಡ ಇಂಟರ್ನೆಟ್ನಲ್ಲೇ ಸರ್ಚ್ ಮಾಡಿದ್ದು. ಸೊ ನೀವು ಸುಮ್ಮನೆ ಡೈರೆಕ್ಟಾಗಿ ಆದರೆ ಗೂಗಲ್ನಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಬೋದು, ಇಲ್ಲಾಂದರೆ ಯೂಟ್ಯೂಬ್ನಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಸೊ ನೀವು ಯೂಟ್ಯೂಬ್ ಬಂದುಬಿಟ್ಟು ಹೌ ಟು ಎಡಿಟ್ ವೀಡಿಯೋಸ್ ಈ ರೀತಿ ಸರ್ಚ್ ಮಾಡ್ಬೋದು, ಇಲ್ಲ ಫಾರ್ ಯೂಟ್ಯೂಬ್ ನೀವು ಸ್ಪೆಸಿಫಿಕ್ ಬೇಕಾದರೂ ಕೂಡ ಸರ್ಚ್ ಮಾಡ್ಬೋದು. ಆ್ಯಂಡ್ ಅಗೇನ್ ಸರ್ಚ್ ಮಾಡೋದ್ರಲ್ಲೂ ಒಂದು ನ್ಯಾಕ್ ಇದೆ. ಸೊ ಸಾಕಷ್ಟು ಜನ ಹೇಳ್ತಾರೆ ನನಗೆ ಯೂಟ್ಯೂಬನ್ನು ಹೇಗೆ ಸರ್ಚ್ ಮಾಡಬೇಕು, ಏನು ನನಗೆ ಇಂಗ್ಲೀಷ್ ಬರಲ್ಲ, ಈ ಥರದ್ದೆಲ್ಲನೂ ಹೇಳ್ತಾರೆ. ಸೊ ಅಗೇನ್ ನೀವು ಇಂಗ್ಲೀಷ್ ಕಂಪ್ಲೀಟಾಗಿ ಬರಬೇಕಂತೇನಿಲ್ಲ, ನೀವು ಬರೀ ಕೀವರ್ಡ್ಸ್ ಕರೆಕ್ಟಾಗಿ ಸರ್ಚ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಎಡಿಟಿಂಗ್ ಕಲಿಬೇಕು, ಅದನ್ನು ಸರ್ಚ್ ಮಾಡಬೇಕು. ಸೊ ನೀವು ಬರೀ ಲರ್ನ್ ಕಲಿಬೇಕಂದ್ರೆ ಲರ್ನು ಏನು ಕಲಿಬೇಕು ನೀವು? ಎಡಿಟಿಂಗ್. ಸೊ ಲರ್ನ್ ಎಡಿಟಿಂಗ್ ಇಷ್ಟು ಸರ್ಚ್ ಮಾಡಿದ್ರು ಕೂಡ ಸಾಕಾಗುತ್ತೆ. ಇಲ್ಲಾಂದರೆ ವಿಡಿಯೋ ಎಡಿಟಿಂಗ್. ಸೊ ಲರ್ನ್ ವಿಡಿಯೋ ಎಡಿಟಿಂಗ್, ಇದು 3 ಲೆಟರ್ ಹಾಕಿದ್ರೂ ಸಾಕಾಗುತ್ತೆ. ನೀವು ಕಂಪ್ಲೀಟಾಗಿ ಹೌ ಟು ಲರ್ನ್ ಇದೆಲ್ಲ ಈ ರೀತಿ ಹಾಕಬೇಕಂತೇನಿಲ್ಲ. ಸೊ ಇವಾಗ ನಾನಲ್ಲಿ ಹೌ ಟು ಎಡಿಟ್ ವೀಡಿಯೋಸ್ ಅಂತ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ನಮಗೆ ಎಷ್ಟೊಂದು ಇದೆಲ್ಲ ಬರುತ್ತೆ ರೆಕಮೆಂಡೇಷನ್ಸು ವೀಡಿಯೋಸ್ಗೆ. ಇದರಲ್ಲಿ ನೀವು ಮೇನ್ ಏನು ಮಾಡ್ಬೇಕಂತ ಹೇಳಿದ್ರೆ, ಇವಾಗ ಫಸ್ಟು ಅವ್ರು ಏನು ತೋರಿಸ್ತಾರೆ, ಇದು ಸ್ಪಾನ್ಸರ್ಡ್ ಅಂತಿರುತ್ತೆ, ಇದನ್ನು ನೋಡ್ಕೋಬೇಕು. ಸ್ಪಾನ್ಸರ್ಡ್ ಅಂದರೆ ಅವರು ಒಂದು ಕೋರ್ಸ್ನ ಇಲ್ಲ ಏನಾದರೂ ಸೆಲ್ ಮಾಡ್ತಿರ್ತಾರೆ, ಆ ಥರದ ವೀಡಿಯೋಸ್ ಇದೆಲ್ಲ. ಇನ್ನೊಂದು ಬಂದುಬಿಟ್ಟು ನಮಗೆ ಬೇಕಾಗಿರೋದಿದಾ ಇಲ್ವಾ ಅಂತ ನೋಡಬೇಕು. ಸೊ ಯಾವಾಗಲೂ ಸ್ಪಾನ್ಸರ್ಸ್ನ ಬಿಟ್ಬಿಡಿ, ಪರವಾಗಿಲ್ಲ. ನೆಕ್ಸ್ಟು ಇದಾದಮೇಲೆ ನಿಮಗೆ ಬೇರೆ ಬೇರೆ ವೀಡಿಯೋಸ್ ಬರುತ್ತಲ್ಲ, ಇದೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿ. ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕ್ರಿಯೇಟರ್ ಇರ್ತಾರಲ್ಲ, ಅವ್ರದ್ದು ಹೇಳ್ಕೊಡೋ ರೀತಿ ನಿಮಗೆ ಇಷ್ಟ ಆಗುತ್ತೆ, ಆವಾಗ ಅವ್ರನ್ನ ಫಾಲೋ ಮಾಡಿ, ಅಂದರೆ ಅವ್ರ ವೀಡಿಯೋಸ್ನ ನೋಡಿ. ಇವಾಗ ಇಲ್ಲಿ ನೋಡಿದ್ರೆ ಎಷ್ಟೊಂದಿದೆ ನೋಡಿ ವಿಡಿಯೋ ಎಡಿಟಿಂಗ್ ಬಗ್ಗೆ. ಇದರಲ್ಲಾಗೆ ನೀವು ಸ್ಪೆಸಿಫಿಕ್ಕಾಗಿ ನಿಮಗೆ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಬೇಕಂದರೆ ಅದು ಕೂಡ ಸರ್ಚ್ ಮಾಡ್ಬೋದು. ಹೌ ಟು ಎಡಿಟ್ ವೀಡಿಯೋಸ್ ಟ್ಯುಟೋರಿಯಲ್ ಇನ್ ಕನ್ನಡ, ಇಲ್ಲ ನೀವು ಬರೀ ಇಷ್ಟು ಆಗ್ಬೋದು, ಹೌ ಟು ಎಡಿಟ್ ವೀಡಿಯೋಸ್ ಕನ್ನಡ ಅಂತ ಹಾಕಿ. ಇವಾಗ ನಿಮಗೆ ಕನ್ನಡದಲ್ಲಿ ಬರುವಂತಹ ಚಾನಲ್ಸ್ಗಳು ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಟ್ರೆಂಡಿಂಗ್ ಎಡಿಟರ್ ಇನ್ ಕನ್ನಡ ಅಂತಿದೆ. ಸೊ ಇವ್ರನ್ನ ಒಮ್ಮೆ ನೋಡಿ ನೀವು ಯಾವ ರೀತಿ ಹೇಳ್ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಅಗೇನ್ ಇಲ್ಲಿ ವೀಡಿಯೋಸಲ್ಲಿ ನೋಡಿದ್ರೆ ಇವ್ರು ನೋಡಿ, ಅಂದರೆ ಇವ್ರು ಮೊಬೈಲಲ್ಲಿ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದಂತ. ಅಗೇನ್ ಹೌ ಟು ಯೂಸ್ VN ವಿಡಿಯೋ ಎಡಿಟರ್ ಅಂತ ಇದೆ. ಸೊ ಇದು VN ಅಂತ ಇರೋ ಒಂದು ಸಾಫ್ಟ್ವೇರು, ಅದರಲ್ಲಿ ಹೇಗೆ ಎಡಿಟ್ ಮಾಡೋದಂತ ಇದೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ, ಇದೆಲ್ಲ ಮೇಲ್ಗಡೆ ಇರೋದೆಲ್ಲ ಬಂದ್ಬಿಟ್ಟು ಮೊಬೈಲ್ ರಿಲೇಟೆಡು. ನೆಕ್ಸ್ಟು ಹೌ ಟು ಲರ್ನ್ ಇದು ಪ್ರೊಫೆಷ್ನಲ್ ಆಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಇವ್ರು ಹಾಕಿರೋ ಬ್ಯಾಕ್ಗ್ರೌಂಡ್ ಇದೆಲ್ಲ ನೋಡಿದ್ರೆ ನೋಡಿ, ಇದೆಲ್ಲ ಪ್ರೊಫೆಷ್ನಲ್ ಸಾಫ್ಟ್ವೇರ್ಸ್. ಸೊ ಹಾಗಾಗಿ ಇವಾಗ ನೀವು ನೆಕ್ಸ್ಟ್ ಏನು ಬರಬೇಕು, ನಿಮಗೆ ಸಿಸ್ಟಮ್ನಲ್ಲಿ ಎಡಿಟ್ ಮಾಡಬೇಕು. ಸೊ ಆ ರೀತಿ ಸರ್ಚ್ ಮಾಡಬೇಕು. ಇವಾಗ ನಾನು ಕಲಿತಾಗ ನಾನೇನು ಮಾಡಿದ್ದು, ನಾನು ಬರೀ ಕನ್ನಡ ಸ್ಪೆಸಿಫಿಕ್ ಅವ್ರದ್ದು ನೋಡಿಲ್ಲ, ನಾನು ಜನ್ರಲ್ಲಾಗೆ ನಾನು ನೋಡಿದ್ದು. ಸೊ ಜನ್ರಲ್ಲಾಗಿ ದಿ ಬೆಸ್ಟ್ ಕ್ರಿಯೇಟರ್ಸ್, ಇಲ್ಲಾಂದರೆ ಚೆನ್ನಾಗಿ ಹೇಳ್ಕೊಡುವಂಥ ಕ್ರಿಯೇಟರ್ಸ್ನ ನಾನು ಹುಡುಕ್ದೆ ಕೂತ್ಕೊಂಡ್ಬಿಟ್ಟು ಇದೇ ರೀತಿ ನಾನು ಸರ್ಚ್ ಮಾಡಿದ್ದು. ಸೊ ಇವಾಗ ನೀವು ಈ ರೀತಿ ಸರ್ಚ್ ಮಾಡ್ತಾ ಹೋಗ್ತಿರಲ್ಲ, ಇದರಲ್ಲಿ ನಿಮಗೆ ಗೊತ್ತಾಗಿದೆ, ಓಕೆ ಇದು ಮೊಬೈಲು, ನೆಕ್ಸ್ಟ್ ಹೋಗ್ದಾಗ ಸಿಸ್ಟಮ್ದು ಇದೆ. ಸೊ ನೆಕ್ಸ್ಟ್ ನೀವು ಬರೀ ಸಿಸ್ಟಮ್ದು ಮಾತ್ರ ಬೇಕಂತ ಹೇಳಿದ್ರೆ ಹೌ ಟು ಲರ್ನ್ ಹೌ ಟು ಎಡಿಟ್ ವೀಡಿಯೋಸ್ ಇನ್ PC ಇಲ್ಲ ಇನ್ ಕಂಪ್ಯೂಟರ್ ಅಂತ ಹಾಕಿ. ಇವಾಗ ನಿಮಗೆ ಬರೀ ಕಂಪ್ಯೂಟರ್ ರಿಲೇಟೆಡ್ ವೀಡಿಯೋಸ್ ಮಾತ್ರ ಬರುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ನೋಡ್ಬೋದು ಕನ್ನಡದಲ್ಲೇ ಎಷ್ಟೊಂದು ಜನ ಇದೆ. ಆ್ಯಂಡ್ ನಾನು ಕೂಡ ಸರ್ಚ್ ಮಾಡುವಾಗ ನನಗೆ ಇಷ್ಟ ಆಗಿದ್ದ ಯಾರು ಅಂತ ಹೇಳಿದ್ರೆ ಕನ್ನಡ ಕ್ರಿಯೇಟರ್ ಬಂದು ಸುಮನ್ ಹೋಪ್ ಅಂತಿದ್ದಾರೆ. ಇವರು ಒಬ್ಬ ಪ್ರೊಫೆಷ್ನಲ್ ವಿಡಿಯೋಗ್ರಾಫರು, ಜೊತೆಗೆ ಎಡಿಟರ್ ಕೂಡ. ಸೊ ಇವ್ರ ಚಾನಲ್ ಕೂಡ ನೋಡಿ, ತುಂಬ ಚೆನ್ನಾಗಿ ಕಂಟೆಂಟ್ನ ಹಾಕ್ತಾರೆ. ನಾನು ಆ ಟೈಮಲ್ಲಿ ನೋಡೋವಾಗ ಇವ್ರ ವೀಡಿಯೋಸ್ ಅಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋದು ನಿಲ್ಲಿಸಿದ್ರು, ಅಂದರೆ ಸಾಕಷ್ಟು ವೀಡಿಯೋಸ್ ನೋಡಿಲ್ಲ ನಾನು. ಸೊ ಇಲ್ಲಿ ಅವ್ರ ಚಾನಲ್ಗೆ ಹೋದರೆ ಇಲ್ಲಿ ನೋಡ್ಬೋದು ಎಷ್ಟು 1 ಮಂತ್ ಆಗೋ 10 ಮಂತ್ಸ್. ಸೊ 10 ಮಂತ್ಸ್ ಮುಂಚೆ ನಿಲ್ಲಿಸ್ಬಿಟ್ಟಿದ್ರು, ಅದಾದಮೇಲೆ 10 ಮಂತ್ಸ್ ಗ್ಯಾಪ್ ಆದಮೇಲೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ವೀಡಿಯೋಸ್ ಹಾಕೋಕ್ಕೆ. ಸೊ ಇವರು ವೀಡಿಯೋಸ್ ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ ಚೆನ್ನಾಗಿ. ಸೊ ಈ ರೀತಿ ನೀವು ಒಂದಷ್ಟು ಕ್ರಿಯೇಟರ್ಸ್ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡ್ತಿರ್ತೀರಲ್ಲ, ಆವಾಗ ನಿಮ್ಗೆ ಯಾವ್ದಾದ್ರು ಒಬ್ಬರು ಇಷ್ಟ ಆಗ್ತಾರೆ ಹೇಳ್ಕೊಡೋದು. ಸೊ ಅವ್ರ ವೀಡಿಯೋಸ್ನ ನೀವು ಜಾಸ್ತಿ ಫಾಲೋ ಅಪ್ ಮಾಡಿ.
ಆ್ಯಂಡ್ ಬೇಕಾದರೆ ಅವ್ರಿಗೆ ಕಮೆಂಟು ಇಲ್ಲ ರೀಚ್ ಔಟ್ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಆ್ಯಂಡ್ ಸಜೆಸ್ಟ್ ಮಾಡಿ ನನಗೆ ಈ ಥರ ವೀಡಿಯೋ ಏನಾದರೂ ನೀವು ಹೇಳ್ಕೊಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು, ಟ್ಯುಟೋರಿಯಲ್ಸ್ ಹಾಕೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂದಷ್ಟು ಜನರಿಗೆ ಐಡಿಯಾಸ್ ಇರೋಲ್ಲ ಯಾವ ರೀತಿ, ಇವಾಗ ನನ್ನ ಪರ್ಸ್ನಲ್ ಆಗಿ ಯಾವ ರೀತಿ ವೀಡಿಯೋಸ್ ಹಾಕ್ಬೇಕಂತ ನನಗೆ ಗೊತ್ತಾಗಲ್ಲ. ಸೊ ನೀವೇನಾದರೂ ಸಜೆಸ್ಟ್ ನನಗೆ ಈ ಥರದ್ದು ಡೌಟ್ಸ್ ಇದೆ, ಇದು ಕಷ್ಟ ಆಗುತ್ತೆ ನನ್ನ ಕಲಿಯೋಕ್ಕೆ ಅಂತ ಹೇಳಿದಾಗ ನನಗೆ ಗೊತ್ತಾಗುತ್ತೆ, ಓಕೆ ಈ ಥರದ್ದು ಕಷ್ಟ ಇರುತ್ತೆ ಜನರಿಗೆ, ಸೊ ಇದ್ರ ಮೇಲೆ ನಾನು ವೀಡಿಯೋ ಮಾಡಬೇಕಂತ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಸೀರೀಸ್ ಮಾಡೋದಕ್ಕೂ ಮೇನ್ ಉದ್ದೇಶ ಅದೇನೆ. ಯಾಕಂದರೆ ಸಾಕಷ್ಟು ಜನ ಕೇಳಿದ್ದಾರೆ ನೀವು ಸ್ಟಾರ್ಟಿಂಗ್ ಲರ್ನ್ ಮಾಡೋವಾಗ ಯಾವ ರೀತಿ ಕಲ್ತ್ಕೊಂಡ್ರಿ ಅಂತ ಹೇಳಿಬಿಟ್ಟು. ಸೊ ಆ ರೀಸನ್ಗೋಸ್ಕರನೇ ಈ ಸೀರೀಸ್ ಮಾಡ್ತಿರೋದು. ಸೊ ಈ ರೀತಿ ನೀವು ಸರ್ಚ್ ಮಾಡಬೇಕು ಕೂತ್ಕೊಂಡು. ಆ್ಯಂಡ್ ಇದರಲ್ಲಿ ನಿಮಗೆ ಒಂದಷ್ಟು ಕ್ರಿಯೇಟರ್ಸ್ ಇರ್ತಾರೆ. ಅದರಲ್ಲಿ ನೀವು ಬೇರೆ ಬೇರೆ ಕ್ರಿಯೇಟರ್ಸ್, ಇವಾಗ ನೀವು ಒಬ್ಬರು ಸಿಕ್ಕರು ಅಂದಿದ ತಕ್ಷಣ ಬರೀ ಒಬ್ರದ್ದೇ ನೋಡ್ಬೇಕಂತೇನಿಲ್ಲ, ಇನ್ನೂ ನೀವು ಕೂತ್ಕೊಂಡು ಸರ್ಚ್ ಮಾಡ್ಬೋದು. ಸೊ ಅವ್ರದ್ದು ಕೂಡ ನೋಡ್ತಾ ಇರಿ. ಹಾಗೆಯೇ ಬೇರೆ ಇನ್ನೂ ಒಂದಷ್ಟು ಕ್ರಿಯೇಟರ್ಸು ಅವ್ರು ಯೂನಿಕಾಗಿ ಬೇರೆ ಏನೋ ಒಂದು ಹೇಳ್ಕೊಡ್ತಾರೆ. ಸೊ ಆ ರೀತಿ ನೀವು ಬೇರೆ ಬೇರೆ ಅವ್ರದ್ದೆಲ್ಲ ನೋಡಿಬಿಟ್ಟು ವೀಡಿಯೋಸ್ ಯಾವ ರೀತಿ ಎಡಿಟ್ ಮಾಡ್ತಾರೆ, ನಿಮ್ಮದೇ ಒಂದು ಶೈಲಿ ಬರುತ್ತೆ ಎಡಿಟಿಂಗ್ದು ಡೆವಲಪ್ ಆಗೋಕ್ಕೆ. ಸೊ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿದ್ರೆ, ನಾನು ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ಲರ್ನ್ ಟು ಎಡಿಟ್ ವೀಡಿಯೋಸ್, ಇಲ್ಲಾಂದರೆ ಇವಾಗ ನಾನು ರಿಸರ್ಚ್ ಮಾಡೋದಲ್ಲ ಪ್ರೀಮಿಯರ್ ಪ್ರೋ ಅಂತ ಗೊತ್ತಾಯಿತು. ಸೊ ನನಗೆ ಸಾಫ್ಟ್ವೇರ್ ಎಲ್ಲ ಗೊತ್ತಿದ್ದಲ್ಲ, ಹಾಗಾಗಿ ನಾನು ಹೌ ಟು ಎಡಿಟ್ ವೀಡಿಯೋಸ್ ಇನ್ ಪ್ರೀಮಿಯರ್ ಪ್ರೋ ಈ ರೀತಿ ನಾನು ಡೈರೆಕ್ಟಾಗಿ ಸರ್ಚ್ ಮಾಡಿದೆ. ಇದರಲ್ಲಿ ಅಗೇನ್ ಇಲ್ಲಿ ನೋಡ್ಬೋದು ಎಷ್ಟೊಂದು ಬೇರೆ ಬೇರೆ ಟ್ಯುಟೋರಿಯಲ್ಸ್ ಬರುತ್ತೆ. ಇದರಲ್ಲಿ ಹಾಗೆ ನನಗೆ ಇವಾಗ ನೋಡಿ ಪ್ರೊಫೆಷ್ನಲ್ ವೀಡಿಯೋಗ್ರಾಫರ್ಸ್ ಇರ್ತಾರೆ, ಇವ್ರ ಬಗ್ಗೆ ಎಲ್ಲ ಗೊತ್ತಾಯಿತು. ಸೊ ಇವ್ನು ಕೂಡ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಾನೆ. ಆ್ಯಂಡ್ ಇವ್ರಿದ್ದಾರೆ ನೋಡಿ ಮೇಯ್ನಾಗಿ GFX ಮೆಂಟರ್, ಇವ್ರು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಇವ್ರದ್ದೇನೆಂದರೆ ಹಿಂದಿನಲ್ಲಿರೋದು. ಸೊ ಇವ್ರು ಬೈ ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ ಟೀಚರ್ ಕೂಡ. ಆ್ಯಂಡ್ ಇದು ಪಾರ್ಟ್ ಟೈಮ್ ಥರ ಅವರು ಯೂಟ್ಯೂಬ್ ವೀಡಿಯೋಸ್ ಕೂಡ ಮಾಡ್ತಾರೆ. ಸೊ GFX ಮೆಂಟರು ತುಂಬ ಒಳ್ಳೆ ಚಾನಲು. ಹಾಗೆ ನಾನು ಎಷ್ಟಾಗುತ್ತೋ ಅಷ್ಟು ಈ ಲಿಂಕ್ಸ್ ಅಥವಾ ಈ ಚಾನಲ್ ಲಿಂಕ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಬೇಕಾದ್ರೆ ಹೋಗಿ ನೋಡ್ಬೋದು. ಆ್ಯಂಡ್ ಇವ್ರು ಬಿಟ್ಟು ಇನ್ನೊಬ್ರಿದ್ರು, ಅವ್ರ ಹೆಸರು ಸದ್ಯಕ್ಕೆ ಮರೆತೋಗ್ಬಿಟ್ಟಿದ್ದೀನಿ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರೇನಂದರೆ ಸಣ್ಣ ಶಾರ್ಟ್ ವೀಡಿಯೋಸ್ ಹಾಕೋದು. ಸೊ ಒಂದಷ್ಟು ಟ್ರೆಂಡಿಂಗ್ ಮೀಮ್ಸ್ ಬರುತ್ತಲ್ಲ, ಟ್ರೆಂಡಿಂಗ್ ವೀಡಿಯೋಸ್ ಮಾಡ್ತಾರಲ್ಲ, ಆ ಥರದ್ದೆಲ್ಲ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ರು. ಐ ಥಿಂಕ್ ಇವಾನ್ ಅಂತೇನೋ ಬರುತ್ತೆ, ಅವ್ರಿಗೆ ಗೊತ್ತಿಲ್ಲ ಹೆಸರು, ಆ ಥರದ್ದು. ಸೊ ಹಾಗೆ ಇಲ್ಲಿ ನೋಡ್ಬೋದು ವೆಡ್ಡಿಂಗ್ ಎಡಿಟಿಂಗ್, ನಿಮ್ಗೆ ಸ್ಪೆಸಿಫಿಕ್ ಆಗಿ ವೆಡ್ಡಿಂಗ್ ಥರದ್ದು ಎಡಿಟ್ಸ್ ಮಾಡಬೇಕಂದ್ರೆ ಆ ಥರದ್ದು ವೀಡಿಯೋಸ್ ಕೂಡ ಸಿಗುತ್ತೆ. ಮೇಯ್ನಾಗಿ ನೀವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಷ್ಟೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ರೀಮಿಯರ್ ಬೇಸಿಕ್ಸ್ ಅಂತಿದೆ. ಇವರೆಲ್ಲ ಬಂದುಬಿಟ್ಟು VFX ಇದೆಲ್ಲ ನೀವು ಪ್ರೀಮಿಯರ್ ಪ್ರೋನಲ್ಲಿ ಹೇಗೆ ಮಾಡ್ಬೋದು ಇದೆಲ್ಲ ಹೇಳ್ಕೊಡ್ತಾರೆ. ಸೊ ದಯವಿಟ್ಟು ಫಸ್ಟು ನೀವು ಟೈಮ್ ಸ್ಪೆಂಡ್ ಮಾಡಿ ರಿಸರ್ಚ್ ಮಾಡೋದ್ರಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ ಆರಾಮಾಗಿ. ಇದಿಷ್ಟು ಬಂದುಬಿಟ್ಟು ಹೇಗೆ ಎಡಿಟಿಂಗ್ ಕಲಿಬೇಕು, ಪ್ರಾಸೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು. ಸೊ ಇಲ್ಲಿಂದ ನೀವು ಒಂದಷ್ಟು ಟ್ಯುಟೋರಿಯಲ್ಸ್ ನೋಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ನಾನು ಇದನ್ನು ಬಿಟ್ಟು ನಾನು ನೆಕ್ಸ್ಟು ಒಬ್ರದ್ದು ಯುಡಮಿ ಕೋರ್ಸ್ ಕೂಡ ತೊಗೊಂಡೆ. ಆ ಯುಡಮಿ ಕೋರ್ಸ್ ತೊಗೊಳ್ಳೋ ಮೇನ್ ರೀಸನ್ ಏನಂತ ಹೇಳಿದ್ರೆ, ಇವಾಗ ನಮಗೇನೋ ಡೌಟ್ಸ್ ಬರುತ್ತಲ್ಲ, ಇವಾಗ ಒಂದಷ್ಟು ಕ್ರಿಯೇಟರ್ಸು ರೆಸ್ಪಾಂಡ್ ಮಾಡಲ್ಲ, ಮೇ ಬಿ ಲೈಕ್ ದೇ ಆರ್ ಬ್ಯುಸಿ, ಅಂದರೆ ಅವ್ರು ಬ್ಯುಸಿಗಿರ್ಬೋದು. ಸೊ ಹಾಗಾಗಿ ಅವ್ರು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಸೊ ನನಗೆ ಮೇಯ್ನಾಗೆ ಏನೋ ಡೌಟ್ಸ್ ಇದ್ದಾಗ ರಿಪ್ಲೈ ಮಾಡೋ ಅವರು ಒಬ್ಬರು ಬೇಕಾಗಿತ್ತು ನನಗೆ. ಸೊ ಹಾಗಾಗಿ ನಾನು ಯುಡಮಿನಲ್ಲಿ ಒಂದು ಕೋರ್ಸ್ ತೊಗೊಂಡೆ ಎಡಿಟಿಂಗು. ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಎಡಿಟಿಂಗ್ನಲ್ಲಿ ಇಷ್ಟೇನ ಇರೋದು ಅದು ಮೇನ್ ನನಗೆ ಗೊತ್ತಾಗಬೇಕಿತ್ತು, ಅಂದರೆ ಪ್ರೀಮಿಯರ್ ಪ್ರೋ ಇದರಲ್ಲಿ. ಸೊ ಹಾಗಾಗಿ ಅವ್ರ ಕೋರ್ಸ್ನ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಅವ್ರ ಕೋರ್ಸ್ನ ತೊಗೊಂಡಾದ್ಮೇಲೆ ನನಗೆ ಗೊತ್ತಾಗಿದ್ದು, ಓಕೆ ಎಡಿಟಿಂಗಲ್ಲಿ ಮೇಯ್ನಾಗಿ ಇಷ್ಟೇ ಇರೋದು, ಇದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ನಮ್ಮ ಟೆಕ್ನಿಕ್ಸು XYZ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನನಗೆ ಕ್ಲಿಯರಾಗಿ ಗೊತ್ತಾಯಿತು, ಓಕೆ ಇಷ್ಟೇ ಫೈನ್ ಇದೆ ಪ್ರೀಮಿಯರ್ ಪ್ರೋ, ಇಷ್ಟು ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಕೋರ್ಸ್ ಬಂದುಬಿಟ್ಟು ಹಾಗೆ ನೀವು ಇಲ್ಲಿ ಯುಡಮಿನಲ್ಲಿ ಬಂದರೆ, ನೀವು ಯುಡಮಿನಲ್ಲಿ ಕೂಡ ಅಷ್ಟೇ ಬಂದು ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ನೀವು ಏನು ಕಲಿಬೇಕಂತಿರ್ತೀರ ಇಲ್ಲಿ ನೀವು ಸರ್ಚ್ ಮಾಡಿದ್ರೆ, ಇವಾಗ ನಿಮ್ಮ ಸಾಫ್ಟ್ವೇರ್ ಗೊತ್ತಾಗುತ್ತಲ್ಲ, ಅದ್ರ ಮೇಲೆ ಸರ್ಚ್ ಮಾಡಿದ್ರೆ ಎಷ್ಟೊಂದು ಬರುತ್ತೆ ನೋಡಿ. ಸೊ ಹಾಗೆ ಇವ್ರು ಕೂಡ ಚೆನ್ನಾಗಿದ್ದಾರೆ, ಡ್ಯಾನಿಯಲ್ ವಾಲ್ಟರ್ ಅಂತಿದಾರಲ್ಲ, ಇವ್ರು ಕೂಡ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರತಿಯೊಂದು. ಇವ್ರು ಅಡೋಬ್ ಸರ್ಟಿಫೈಡ್ ಇರೋ ಅಡೋಬ್ ಕಡೆಯವರು. ಸೊ ಇವಾಗ ನಾನು ಕಲ್ತಿರೋದು ಬಂದುಬಿಟ್ಟು, ಇವಾಗ ನಂದು ಎಡಿಟಿಂಗ್ ಸ್ಟೈಲ್ ಇರ್ಬೋದು, ಆ ಫೋಲ್ಡರ್ ಸ್ಟ್ರಕ್ಚರ್ ಏನೇನು ಮಾಡ್ತೀನಿ ಇದೆಲ್ಲ ಬಂದುಬಿಟ್ಟು ಇವರಿಂದ ನಾನು ಕಲ್ತಿರೋದು. ಸೊ ಇವರು ಲೈಫ್ ಪ್ರೋಗ್ರೆಷನ್ ಪ್ರಾಜೆಕ್ಟ್ ಅಂತಿದೆ, ಬಟ್ ಇವ್ರದ್ದು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆಲಿವನ್ ವಿಲ್ ಅಂತ. ಸೊ ಅಗೇನ್ ಇವ್ರು ಕೂಡ ಅಷ್ಟೇ ವಿಡಿಯೋಗ್ರಾಫರು. ಸೊ ಹೇಗೆ ವೀಡಿಯೋಸ್ನ ಶೂಟ್ ಮಾಡೋದು ಇದ್ರ ಬಗ್ಗೆ ಎಲ್ಲನೂ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಎಡಿಟಿಂಗ್ ಇದೆಲ್ಲ ಕಲಿಯುವಾಗ ಯಾವ್ಯಾವ ಟೂಲ್ಸ್ ಇದೆ ಎಡಿಟಿಂಗ್ ಸಾಫ್ಟ್ವೇರ್ಸು
ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿರಿ. ಇವಾಗ ನೀವು ಬರೀ ಪ್ರೀಮಿಯರ್ ಪ್ರೋ ಸ್ಟಿಕ್ ಆನ್ ಆದರೆ ನಿಮಗೆ ಫೈನ್, ಓಕೆ, ನಿಮಗೆ ಒಂದು ಸಾಫ್ಟ್ವೇರ್ನಲ್ಲಿ ವರ್ಕ್ ಮಾಡಿದಾಗ ಒಂದಷ್ಟು ಐಡಿಯಾಸ್ ಗೊತ್ತಿರುತ್ತೆ. ಬೈ ಚಾನ್ಸ್ ಇವಾಗ ನಾಳೆ ದಿನ ನೀವು ಬೇರೆಯವ್ರ ಹತ್ರ ವರ್ಕ್ ಮಾಡ್ತೀರಾ, ಅವ್ರ ಹತ್ರ ಆ ಸಾಫ್ಟ್ವೇರ್ ಇರಲ್ಲ, ಅವರೇ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಸೊ ಅದನ್ನು ನೀವು ಅಡ್ಯಾಪ್ಟ್ ಆಗಬೇಕು. ನೀವು ಪ್ರೀಮಿಯರ್ ಪ್ರೋ ಅಥವಾ ಜನರಲಾಗಿ ನೀವು ಕಲಿಯೋದು ಕರೆಕ್ಟಾಗಿ ಕಲಿತ್ರೆ ಅಡ್ಯಾಪ್ಟ್ ಆಗೋದು ಈಸಿ ನಿಮಗೆ. ಯಾಕಂದರೆ ಟೈಮ್ ಲೈನು, ಟೂಲ್ಸು ಇದೆಲ್ಲ ಸಿಮಿಲರ್ ಆಗಿರುತ್ತೆ. ಏನಂದರೆ ಇಂಟರ್ಫೇಸ್ ಸ್ವಲ್ಪ ಚೇಂಜಸ್ ಇರುತ್ತೆ, ಒಂದಷ್ಟು ಟರ್ಮಿನಾಲಜೀಸ್ ಬೇರೆ ಇರ್ಬೋದು ಅಷ್ಟೇ. ಸೊ ಹಾಗಾಗಿ ನೀವು ಮುಂಚೆನೇ ಏನೇನು ಸಾಫ್ಟ್ವೇರ್ಸ್ ಇದೆ ಇದ್ರ ಬಗ್ಗೆ ತಿಳ್ಕೊಂಡು ಹಾಗೆ ನೀವು ಅದರಲ್ಲಿ 100% ಜಾಸ್ತಿ ವರ್ಕ್ ಮಾಡಿರ್ಬೇಕಂತೇನಿಲ್ಲ. ಒಂದು ಸತಿ ಎಡಿಟ್ ಮಾಡಿ ಇಲ್ಲ 2 ಸತಿ ಎಡಿಟ್ ಮಾಡಿ ಏನೇನಿದೆ ಅಂತ ತಿಳ್ಕೊಂಡಿದ್ರೆ ನಾಳೆ ದಿನ ನೀವು ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಥರ ಇರುತ್ತೆ ಅಷ್ಟೇ. ಸೊ ಇವಾಗ ನಾನು ಎಡಿಟಿಂಗ್ನಲ್ಲಿ ಪ್ರೀಮಿಯರ್ ಪ್ರೋನಲ್ಲಿ ಮಾಡ್ಬೋದು ಅಂತ ಗೊತ್ತು. ಅದು ಬಿಟ್ಟು ಡವಿನ್ಶಿ ಇದೆ, ಅದನ್ನು ಕೂಡ ಟ್ರೈ ಮಾಡಿದ್ದೀನಿ. ಆಮೇಲೆ ಫೈನಲ್ ಕಟ್ ಪ್ರೋ, FCP ಇದು ಮೇಯ್ನಾಗೆ ಮ್ಯಾಕ್ ಅವ್ರಿಗೆ ಮಾತ್ರ ಆ್ಯಕ್ಸಸ್ ಇರುತ್ತೆ. ಆಮೇಲೆ ವಂಡರ್ ಶೇರ್ ಅಂತಿದೆ. ಆಮೇಲೆ ಇವಾಗ ವೆಡ್ಡಿಂಗ್ಸ್ ಅವರೆಲ್ಲ EDS ಏನೋ ಯೂಸ್ ಮಾಡ್ತಾರೆ ಅನ್ಕೋತೀನಿ, ಅದು ನಾನು ಯೂಸ್ ಮಾಡಿಲ್ಲ, ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಬಟ್ ಈ ಬೇರೆ ಬೇರೆ ಸಾಫ್ಟ್ವೇರ್ಸು ಇದೆಲ್ಲ ನಾನು ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಅದರಲ್ಲಿ ನನಗೇನೋ ವರ್ಕ್ ಬಂದರೆ ಅದನ್ನು ನಾನು ಮಾಡ್ಬೋದು. ಸೊ ಯಾವಾಗಲೂ ನೀವೇನೇ ಕಲ್ತ್ರೂ ಅದ್ರ ರಿಲೇಟೆಡ್ ಯಾವ ಸಾಫ್ಟ್ವೇರ್ಸ್ ಇದೆ ತಿಳ್ಕೊಂಡಿರಿ, ಆ್ಯಂಡ್ ಆದರೆ 1-2 ಸತಿ ವರ್ಕ್ ಮಾಡಿರಿ. ಸೊ ಅವಾಗ ನಿಮಗೆ ಕಂಫರ್ಟೇಬಲ್ ಇರುತ್ತೆ. ನಾಳೆ ದಿನ ಸಡನ್ನಾಗಿ ಈ ಸಾಫ್ಟ್ವೇರ್ ನಾನು ವರ್ಕ್ ಮಾಡೋ ಅಂತ ಹೇಳಿದ ತಕ್ಷಣ ನರ್ವಸ್ ಆಗಬಾರ್ದಲ್ವ, ಆ ಮೇನ್ ರೀಸನ್ಗೋಸ್ಕರ. ಆ್ಯಂಡ್ ಮೊಬೈಲ್ ಎಡಿಟಿಂಗ್ ಕೂಡ ಅಷ್ಟೇ. ನಾನು ಯಾವುದೇ ಸಾಫ್ಟ್ವೇರ್ ಯಾವುದೇ ಮೊಬೈಲ್ ಎಡಿಟಿಂಗ್ ಮಾಡಿಲ್ಲ. ಬಟ್ ನನ್ನ ಒಂದು ಸ್ಟೂಡೆಂಟ್ಗೆ ಹೇಳ್ಕೊಡೋಕ್ಕೆ ಅವ್ರ ಹತ್ರನೇ, ಅಂದರೆ ಫಸ್ಟ್ ಟೈಮ್ ನಾನು ಅಲ್ಲೇ ಕಲ್ತ್ಕೊಂಡು ಹೇಳ್ಕೊಟ್ಟಿದ್ದು ನಾನು. ಕೈನ್ ಮಾಸ್ಟರ್ ಅದ್ರ ಬಗ್ಗೆ ನನಗೆ ಗೊತ್ತಿತ್ತು. ಲೈಕ್ ಕೈನ್ ಮಾಸ್ಟರ್ ಒನ್ ಆಫ್ ದ ಡೀಸೆಂಟ್ ಅಥವಾ ಗುಡ್ ಮೊಬೈಲ್ ಎಡಿಟಿಂಗ್ ಸಾಫ್ಟ್ವೇರ್ ಅಂತ. ಅಗೇನ್ ಬೇರೆ ಬೇರೆದು ಇರ್ಬೋದು, ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಆ ಸಾಫ್ಟ್ವೇರ್ ಗೊತ್ತಿದ್ದು ನನಗೆ ಅಷ್ಟೇ, ಅಪ್ಲಿಕೇಶನು. ಸೊ ನನ್ನ ಸಿಸ್ಟಮ್ನಲ್ಲಿ ಎಡಿಟ್ ಮಾಡಿರೋದ್ರಿಂದ ಮೊಬೈಲಲ್ಲಿ ಹೇಗೆ ಎಡಿಟ್ ಮಾಡ್ಬೋದು ಅಂದರೆ ಆ ಸಾಫ್ಟ್ವೇರ್ ನನಗೆ ಆರಾಮಾಗಿ ಅರ್ಥ ಆಗ್ತಾಯಿತ್ತು. ಸೊ ನೀವು ಒಂದು ಸಾಫ್ಟ್ವೇರ್ ಕಲ್ತ್ಬಿಟ್ರೆ ಬೇರೆದೆಲ್ಲ ತುಂಬ ಈಸಿ. ಇದು ಬಂದು ನನ್ನ ಲರ್ನಿಂಗ್ ಪ್ರಾಸೆಸ್, ಹೇಗೆ ಕಲಿಯೋದು ಅಂತ ಹೇಳಿಬಿಟ್ಟು. ಸೊ ಫಸ್ಟು ಬೇಸಿಕ್ಸಿಂದ ಹೋಗಿ ನೀವು. ಸೊ ನೀವು ಯಾವುದೇ ವೀಡಿಯೋಸ್ ಎಲ್ಲ ನೋಡಿದ್ರು ಕೂಡ, ಇವಾಗ ನೀವು ಸುಮನ್ ಹೋಗ್ಬೇ ತೊಗೊಂಡ್ರೆ, ಸೊ ಇದರಲ್ಲಿ ಅಗೇನ್ ಫಸ್ಟು ನೀವು ಪ್ಲೇಲಿಸ್ಟ್ಗೆ ಹೋಗಿ, ಇಲ್ಲ ವೀಡಿಯೋಸು ಸೆಕ್ಷನ್ಗೆ ಬರ್ಬೋದು. ಪ್ಲೇಲಿಸ್ಟ್ಗೆ ಹೋದರೆ ಜನರಲ್ಲಾಗಿ ಒಂದಷ್ಟು ಕ್ರಿಯೇಟರ್ಸು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇವಾಗ ಇವ್ರು ನೋಡ್ಬೋದು, ಬೇಸಿಕ್ ವಿಡಿಯೋ ಎಡಿಟಿಂಗ್ ಅಂತ ಹಾಕಿದ್ದಾರೆ. ಸೊ ಈ ಪ್ಲೇಲಿಸ್ಟ್ನ ನೀವು ನೋಡಿ ಕೂತ್ಕೊಂಡು, ಆ್ಯಂಡ್ ನೀವೆಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಷ್ಟು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ನನಗೆ ಈ ಕ್ರಿಯೇಟರ್ ಯಾಕೆ ಇಷ್ಟ ಅಂದರೆ ಕ್ಲೀನಾಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಆ್ಯಂಡ್ ಕ್ಲೀನಾಗಿ ಅವರು ಎಡಿಟಿಂಗ್ನ ಹೇಳ್ಕೊಡ್ತಾರೆ. ಈ ಥರ ನಿಮಗೆ ಏನಾದ್ರು ಇವಾಗ ಒಂದಷ್ಟು ಜನ ಏನು ಮಾಡ್ತಾರೆ, ಟೈಮ್ ನೋಡ್ತಾರೆ ಎಷ್ಟೊತ್ತಿದೆ ಅಂತ ಹೇಳ್ಬಿಟ್ಟು, 10 ನಿಮಿಷ ನೋಡಬೇಕಾ ಕೂತ್ಕೊಂಡು ಅಂತ ಹೇಳ್ಬಿಟ್ಟು. ಏನು ನೀವು ಜ್ಞಾಪಕ ಇಟ್ಕೋಬೇಕಂದ್ರೆ, ಸೊ ನೀವು ಏನೋ ಒಂದು ವಿಷಯನ ಕಲಿಯೋಕ್ಕೆ ಬರ್ತೀರಾ. ಇವಾಗ ನೀವು ಇಂಜಿನಿಯರಿಂಗ್ ಮಾಡಬೇಕಂತ ಹೇಳಿದ್ರು ಕೂಡ 4 ಇಯರ್ಸ್ನ ನೀವು ಸ್ಪೆಂಡ್ ಮಾಡ್ತಿದ್ದೀರಲ್ವಾ. ಸೊ ನೀವು ಓವರಾಲ್ ಆಗಿ ಮೇಲಿಂದ ನೋಡಿದ್ರೆ 4 ವರ್ಷ ನಾನು ಸ್ಪೆಂಡ್ ಮಾಡಬೇಕಾ ಅಂತ ಹೇಳೋದು ನೀವು ಅಲ್ವಾ. ಯಾಕಂದರೆ ನಿಮ್ಗೆ ಆ ಡಿಗ್ರಿ ಬೇಕು, ಇಲ್ಲ ಯಾವುದೋ ಒಂದು ರೀಸನ್ಗೋಸ್ಕರ ನೀವು ಜಾಯ್ನ್ ಆಗಿರ್ತೀರ. ಸೊ 4 ಇಯರ್ಸ್ ನೀವು ಸ್ಪೆಂಡ್ ಮಾಡ್ತೀರಾ. ಹಾಗೆಯೇ ಇದೊಂದು ಸ್ಕಿಲ್ ನೀವು ಕಲಿತಿರೋದು. ಸ್ಕಿಲ್ ಕಲಿಯೋಕ್ಕೆ ಆಬ್ವಿಯಸ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಆ ರೀಸನ್ಗೋಸ್ಕರನೇ ಈ ಟೈಮ್ನ ನೋಡೋಕೆ ಹೋಗಬೇಡಿ. ಯಾಕಂದರೆ ಒಂದಷ್ಟು ಕ್ರಿಯೇಟರ್ಸು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದಕ್ಕೆ ಆಬ್ವಿಯಸ್ಲಿ ಟೈಮ್ ಬೇಕೇ ಬೇಕು. ಇನ್ನೂ ಒಂದಷ್ಟು ಇವಾಗ ನೀವು ಫಾಸ್ಟ್ ಆಗಬೇಕಂದ್ರೆ ಆ ಥರದ್ದು ಸಿಗುತ್ತಿಲ್ಲ ಅಂತಿಲ್ಲ, ಬಟ್ ಅಷ್ಟು ಫಾಸ್ಟ್ ನೀವು ಗ್ರಾಸ್ ಮಾಡೋಕ್ಕಾಗತ್ತಾ? ಆ ಕೆಪಾಸಿಟಿ ಇದ್ದರೆ ನೀವು ಆ ಥರ ಕ್ರಿಯೇಟರ್ಸ್ನ ಹುಡುಕ್ಬೋದು. ಇವಾಗ ನಾನೇ ನಂದು ವೀಡಿಯೋಸ್ ಎಲ್ಲ ಬಂದುಬಿಟ್ಟು ಒಂದಷ್ಟು ವೀಡಿಯೋಸು 1/2 hour ಇರುತ್ತೆ, 1 hour ಇರುತ್ತೆ, ಇಲ್ಲಾಂದರೆ ಒಂದು 10 minutes ಒಳಗಡೆನೂ ಇರುತ್ತೆ. ಸೊ ಯಾಕಂತ ಹೇಳಿದರೆ ಇವಾಗ ನಾನು ಹೇಳೋ ವಿಷಯಗಳೆಲ್ಲ ಆದಷ್ಟು ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರತಿಯೊಂದು ವಿಷಯನೂ ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ವಿಷಯಗಳನ್ನ ಬಿಟ್ಬಿಟ್ರೆ ಅದೇ ಮೇಯ್ನಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ಯಾವುದೂ ಬಿಡೋಕ್ಕಾಗದೇ ಇರೋ ಒಂದಷ್ಟು ವಿಡಿಯೋ ಲೈಕ್ ಸಿಚುವೇಶನ್ಸ್ ಇರುತ್ತೆ. ಆ ಟೈಮಲ್ಲಿ ನಾವು ಎಲ್ಲನೂ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಟೈಮ್ನ ನೋಡಿಬಿಟ್ಟು ವೀಡಿಯೋ ನೋಡೋಕ್ಕೆ ಹೋಗ್ಬಿಡಿ. ಜನರಲಾಗಿ ಸ್ಪೆಂಡ್ ಮಾಡಿ, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋನಲ್ಲಿ. ಅವ್ರು ಹೇಳ್ತಾ ಇರೋ ಮಾಹಿತಿ ಕರೆಕ್ಟಾಗಿದೆ, ನನಗೆ ಇಷ್ಟ ಆಗ್ತಿದೆ ಅಂದರೆ ಕೂತ್ಕೊಂಡು ನೋಡಿ. ಇಲ್ಲಪ್ಪ ಇವ್ರು ಸುಮ್ಮನೆ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ, ವೈಬ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಆ ಟೈಮಲ್ಲಿ ಸ್ಕಿಪ್ ಮಾಡಿ. ಬಟ್ ಫಸ್ಟ್ ಅಟ್ಲೀಸ್ಟ್ ಒಂದಷ್ಟು ನೋಡಿ, ಬಿಗಿನಿಂಗಲ್ಲಿ ಒಂದಷ್ಟು ನೋಡಿ, ಸೆಂಟ್ರಲ್ ಕ್ಲಿಕ್ ಮಾಡಿ, ಅಲ್ಲಿಂದ ಒಂದು ಸತಿ ನೋಡಿ. ಇವ್ರು ಹೇಳೋ ವಿಷಯ ನಿಮ್ಗೆ ಇಷ್ಟ ಆಗ್ತಿದ್ರೆ ಆವಾಗ ಫಸ್ಟಿಂದ ಲಾಸ್ಟ್ವರೆಗೂ ಕೂತ್ಕೊಂಡು ಕ್ಲೀನಾಗಿ ನೋಡಿ. ಇನ್ನೊಂದು ಟೆಕ್ನಿಕ್ ಏನಂತ ಹೇಳಿದ್ರೆ, ಇಲ್ಲಿ ನೀವು ಸೆಟ್ಟಿಂಗ್ಸಿಗೆ ಬಂದರೆ ಇಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತಿರುತ್ತೆ.
ಬೈ ಚಾನ್ಸ್ ಅವ್ರು ಮಾತಾಡ್ತಿರೋದು ತುಂಬ ಸ್ಲೋ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಸ್ಪೀಡ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಆವಾಗ ನೀವು ಈ ವಿಡಿಯೋ ನೋಡೋಕ್ಕೆ 11.5 ಮಿನಿಟ್ಸ್ ಇದೆಲ್ಲ, 11.5 ಮಿನಿಟ್ಸ್ ಬದಲು ನೀವು ಇವಾಗ 2x ಅಂತ ಕೊಟ್ಟರೆ ಇದನ್ನು ನೀವು ಅರ್ಧ ಟೈಮಲ್ಲಿ ಕಂಪ್ಲೀಟ್ ಮಾಡ್ಬೋದು. ಅಂದರೆ 5 to 6 ಮಿನಿಟ್ಸಲ್ಲಿ ನೀವು ಮುಗಿಸ್ಬೋದು. ಸೊ ಈ ರೀತಿ ನೀವು ಕಲಿಬೋದು. ಬಟ್ ಅಗೇನ್ ಅಷ್ಟು ಫಾಸ್ಟಾಗೆ ವಿಡಿಯೋ ತುಂಬ ಫಾಸ್ಟ್ ಆಯಿತಾ ಸ್ಲೋ ಆಯಿತಾ ಅದು ಕೂಡ ನೀವು ಗಮನಿಸಬೇಕು. ಅಷ್ಟು ನೀವು ಗ್ರಾಸ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಎಲ್ಲ ಒಂದಷ್ಟು ಟೆಕ್ನಿಕ್ಸ್ ಇದೆ, ಇದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಸೊ ಅಗೇನ್ ಸುಮನ್ ಹೋಪ್ ಇವರು ಒನ್ ಆಫ್ ದ ಗುಡ್ ಕ್ರಿಯೇಟರ್ಸು. ಸೊ ಇವ್ರ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೀವು ಫಾಲೋ ಮಾಡಿ ಟ್ರೈ ಮಾಡ್ಬೋದು. ಸೊ ಇದಿಷ್ಟು ನನ್ನ ಲರ್ನಿಂಗ್ ಜರ್ನಿ, ಅಂದರೆ ಎಡಿಟಿಂಗ್ ಕಲಿಯೋದು. ಅಗೇನ್ ಮೇಯ್ನಾಗೆ ಇದೆಲ್ಲ ಬಂದುಬಿಟ್ಟು ರಿಸರ್ಚ್ ಥರ ಆಯಿತು. ಸೊ ಇದರಿಂದ ಬೇಸಿಕ್ ಟ್ಯೂಟೋರಿಯಲ್ಸು ಅವ್ರು ಏನೇನು ಹೇಳ್ತಾರೆ ಅದನ್ನು ಫಾಲೋ ಅಪ್ ಮಾಡಬೇಕು. ಯಾಕಂದರೆ ಸುಮ್ಮನೆ ನೀವು ಅವ್ರು ಏನೇನು ಹೇಳ್ತಾರೆ ಬರೀ ಅಷ್ಟನ್ನು ಮಾತ್ರ ನೀವು ನೋಡಿಬಿಟ್ಟು ಆಯಿತು ಇದು ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಬಿಡೋದಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಮಾಡಬೇಕು. ಸೊ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ನೀವು ಸಾಫ್ಟ್ವೇರ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಓಪನ್ ಮಾಡಿದ ತಕ್ಷಣ ಭಯ ಪಡ್ಕೊಳಕ್ಕೆ ಹೋಗ್ಬಿಡಿ. ಅವ್ರು ಟ್ಯುಟೋರಿಯಲ್ನಲ್ಲಿ ಏನು ಹೇಳ್ತಾರೆ ಅಷ್ಟನ್ನು ಮಾತ್ರ ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆದಷ್ಟು ವೀಡಿಯೋಸ್ ಏನೇ ಎಡಿಟ್ ಮಾಡಿದ್ರು ಕೂಡ ಡಾಕ್ಯುಮೆಂಟ್ ಮಾಡಿ, ಅಂದರೆ ಆನ್ಲೈನಲ್ಲಿ ಶೇರ್ ಮಾಡಿ. ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಇದರಲ್ಲೆಲ್ಲ ಎಷ್ಟು ಎಡಿಟ್ ಮಾಡ್ತೀರಾ ಅದನ್ನೇ ಶೇರ್ ಮಾಡಿ. ಮುಜುಗರ ಪಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಯಾವುದೇ ಪ್ರೊಫೆಷ್ನಲ್ ಎಡಿಟರ್ ಕೂಡ ಅಷ್ಟೇ ವರ್ಸ್ಟ್ ಎಡಿಟ್ ಮಾಡಿನೇ ಅವ್ನು ಸ್ಟಾರ್ಟ್ ಮಾಡಿರ್ತಾನೆ. ಸೊ ಸ್ಟಾರ್ಟಿಂಗಲ್ಲೇ ನಾವು ಪರ್ಫೆಕ್ಟಾಗಿ ಮಾಡಿರಬೇಕು ಅಂತೆಲ್ಲ ಏನಿಲ್ಲ. ಆ್ಯಂಡ್ ಇನ್ನೊಂದು ಇದು ನಿಮಗೆ ನಿಮ್ಮ ಜೊತೆ ಕಂಪ್ಯಾರಿಸನ್, ಅಂದರೆ ನಿಮ್ಮ ಗ್ರೋತ್ನ ನೀವು ನೋಡ್ಬೋದು. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಎಷ್ಟು ವರ್ಷಾಗಿ ಮಾಡಿದ್ರಿ ಅಂದರೆ ಓಕೆ ನಿನ್ನೆ ನಾನು ಈ ರೀತಿ ಎಡಿಟಿಂಗ್ ಮಾಡಿದ್ದೆ, ಹೋಗ್ತಾ ನಾನು ಯಾವ ರೀತಿ ಇಂಪ್ರೂವ್ ಆಗ್ತಾ ಹೋದೆ ಇದು ನಿಮ್ಗೆ ಗೊತ್ತಾಗುತ್ತೆ. ಆ ಒಂದು ಮೇನ್ ರೀಸನ್ಗೋಸ್ಕರನೇ ಡಾಕ್ಯುಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಹೆಲ್ಪ್ ಆಗೋದಂದರೆ ಕಮ್ಯುನಿಟಿ ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಿನ ಜನ್ರೇಷನ್ ಮೇನು ಅದು ಇಂಪಾರ್ಟೆಂಟು, ಕಮ್ಯುನಿಟಿ ಬಿಲ್ಡ್ ಆಗೋದು. ಸೊ ನಾಳೆ ದಿನ ನೀವು ಒಂದು ರೇಂಜಿಗೆ ಎಡಿಟಿಂಗ್ ಕಲ್ತಿರ್ತೀರಲ್ಲ, ಕಲ್ತಾದ್ಮೇಲೆ ನಿಮಗೆ ಒಬ್ಬರು ಆಡಿಯನ್ಸ್ ಬೇಕಾಗುತ್ತೆ. ಆಡಿಯನ್ಸಲ್ಲಿ ನೀವು ನಿಮ್ಮ ವೀಡಿಯೋಸ್ನೆಲ್ಲ ನೀವು ತೋರಿಸ್ಕೊಂಡ್ರೆ ಆವಾಗ ಅಲ್ಲಿಂದನೇ ನಿಮಗೆ ಒಂದಷ್ಟು ಕ್ಲೈಂಟ್ ವರ್ಕ್ ಬರೋದು ಸ್ಟಾರ್ಟ್ ಆಗುತ್ತೆ. ಆ ರೀಸನ್ಗೋಸ್ಕರನೇ ದಯವಿಟ್ಟು ನಿಮ್ಮ ವರ್ಕ್ಸ್ನ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾಯಿರಿ. ಸೊ ಇದಿಷ್ಟು ಬಂದುಬಿಟ್ಟು ಎಡಿಟಿಂಗ್ ರಿಲೇಟೆಡು. ಸೊ ನಾನು ಕಲ್ತಿರೋ ಎಡಿಟಿಂಗ್ ಬಂದು ಇದೇ ರೀತಿ GFX ಮೆಂಟರು, ಸುಮನ್ ಹೋಪು, ಆಮೇಲೆ ಇನ್ನೂ ಒಂದಷ್ಟು ಜನ. ಆ್ಯಂಡ್ ನಾನು ಇವಾಗಲೂ ಅಷ್ಟೇ ಹೊಸ ಕ್ರಿಯೇಟರ್ಸ್ ಯಾರು ಬರ್ತಾರೋ ಅವ್ರದ್ದೆಲ್ಲ ವೀಡಿಯೋಸ್ ನೋಡ್ತಾನೆ ಇರ್ತೀನಿ. ಯಾಕಂದರೆ ಇವಾಗ ನಾನು ಕೂಡ ಹೇಳ್ಕೊಡ್ತೀನಲ್ಲ ಬೇರೆಯವ್ರಿಗೆ. ಸೊ ಮೇ ಬಿ ಅವರು ಬೇರೆ ಒಂದಷ್ಟು ಜನ ಹೇಳ್ಕೊಡೋದ್ರಲ್ಲಿ ನನಗೇನೋ ಒಂದು ಕಲಿಯೋಕ್ಕೆ ಸಿಗುತ್ತೆ. ಸೊ ಅದನ್ನು ನನ್ನ ಟೀಚಿಂಗಲ್ಲಿ ಕೂಡ ನಾನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಆ ರೀಸನ್ಗೋಸ್ಕರನ ನಾನು ಇವಾಗ ನೀವು ಒಂದು ಕಲ್ತಿದ ತಕ್ಷಣ ಓಕೆ ಆಯಿತು ಬಿಟ್ಬಿಡ್ಬೇಕಂತೇನಿಲ್ಲ. ಬಟ್ ಇದು ನನ್ನ ಪ್ರಾಸೆಸ್. ಇದು ಯಾವುದೇ ಹೊಸ ಕಾಂಟೆಂಟ್ ಕ್ರಿಯೇಟರ್ ಬಂದರೂ ಕೂಡ ನಾನು ಅವ್ರದ್ದು ನೋಡ್ತಾ ಇರ್ತೀನಿ ವೀಡಿಯೋಸು. ಇವ್ರೇನು ಹೊಸದಾಗಿ ಹೇಳ್ಕೊಡ್ತಾರೆ ಅಥವಾ ಇವರು ಏನು ಸಾಫ್ಟ್ವೇರ್ನಲ್ಲಿ ಹೊಸದೇನು ಹೇಳ್ಕೊಡ್ತಾರೆ ಅಂತೆಲ್ಲ ಹೇಳ್ಬಿಟ್ಟು. ಯಾಕಂದರೆ ನಾನು ಸಾಫ್ಟ್ವೇರ್ ಬಗ್ಗೆ ಬಂದರೆ ಅಷ್ಟು ಅಪ್ ಟು ಡೇಟ್ ಇರಲ್ಲ ನಾನು. ಸೊ ಹೊಸ ವರ್ಷನ್ಸ್ ಬಂದರೆ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡಿರ್ತೀನಿ ಏನು ಹೊಸದಾಗಿದೆ ಅಂತ ಹೇಳ್ಬಿಟ್ಟು. ಅದನ್ನು ಡೀಟೇಲಾಗಿ ನಾನು ಬೇಕಂದರೆ ಒಂದಷ್ಟು ಕ್ರಿಯೇಟರ್ಸ್ನ ನಾನು ನೋಡ್ತಾ ಇರ್ತೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ನೀವು ಒಂದು ಸತಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರ ಅಂದ್ಕೊಳ್ಳಿ, ನಿಮಗೆ ಯೂಟ್ಯೂಬ್ ರೆಕಮೆಂಡೇಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದನೇ ನಿಮಗೆ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಸಿಗ್ತಾ ಇರ್ತಾರೆ. ಸೊ ಈ ರೀತಿ ನೀವು ಫಸ್ಟು ರಿಸರ್ಚ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿ. ಅದರಲ್ಲಿ ನಿಮ್ಗೆ ಯಾವ ಕ್ರಿಯೇಟರ್ಸ್ ಇಷ್ಟ ಆಗುತ್ತೆ ಅವ್ರನ್ನ ನೀವು ಫಾಲೋ ಮಾಡಿ. ಅವ್ರಿಗೆ ಬೇಕಾದ್ರೆ ರೀಚ್ ಔಟ್ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಒಂದಷ್ಟು ಜನ ರಿಪ್ಲೈ ಮಾಡ್ತಾರೆ. ಆ್ಯಂಡ್ ಟೈಮ್ ಇದ್ದರೆ ಎಲ್ಲರೂ ಲೈಕ್ ಅಫ್ಕೋರ್ಸ್ ಅವ್ರಿಗೆ ಟೈಮ್ ಇದ್ದಾಗ ರಿಪ್ಲೈ ಮಾಡ್ತಾರೆ. ಇದು ಬಂದುಬಿಟ್ಟು ನನ್ನ ಲರ್ನಿಂಗ್ ಪ್ರಾಸೆಸ್ಸು. ಅಗೇನ್ ನಾನು ಎಡಿಟಿಂಗಲ್ಲಿ ಹೇಗೆ ಕಲಿತೆ ಅದೆಲ್ಲ ಇರೋದಿಷ್ಟೇ. ಕೂತ್ಕೊಂಡು ಅವ್ರು ಏನು ಹೇಳ್ಕೊಡ್ತಾರೆ ಫಾಲೋ ಮಾಡಬೇಕು. ಅಗೇನ್ ನೀವು ಪ್ರೀಮಿಯರ್ ಪ್ರೋ ಓಪನ್ ಮಾಡಿದ ತಕ್ಷಣ ಏನೇನಿದೆ ಕೂತ್ಕೊಂಡ್ಬಿಟ್ಟು ಕಟ್ ಪೇಸ್ಟು ಇಷ್ಟೇ ಇರೋದು ಎಡಿಟಿಂಗಲ್ಲಿ. ಅದನ್ನು ನೀವು ಮಾಡಬೇಕು, ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಆ್ಯಂಡ್ ಮೇಯ್ನಾಗಿ ಬಂದು ಅನಲೈಸ್ ಮಾಡಬೇಕು ಏನು ನಡೀತಿದೆ ಏನಂತ ಹೇಳ್ಬಿಟ್ಟು. ಸುಮ್ಮನೆ ಅವರು ಇಲ್ಲಿ ಹೋಗ್ತಾರೆ ಇದು ಮಾಡ್ತಾರೆ ಆ ರೀತಿಯೇ ಸ್ಟಿಕ್ ಆನ್ ಆಗಬಾರ್ದು. ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ಬೇಕು. ಸೊ ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ಏನಾಗುತ್ತೆ, ಇಲ್ಲಿ ಆ್ಯಸೆಟ್ಸ್ನ ನಾವು ತೊಗೊಂಬರ್ತೀವಿ ಈ ರೀತಿ. ಯಾಕಂದರೆ ನಾಳೆ ದಿನ ನೀವು ವರ್ಕ್ ಮಾಡೋ ಇದರಲ್ಲಿ ಫುಲ್ ಸೆಟಪ್ಪೇ ಚೇಂಜ್ ಆಗಿರ್ಬೋದು. ಸೊ ಅಲ್ಲಿ ನಿಮಗೆ ಫೈಲ್ಸ್ ಇಂಪೋರ್ಟ್ ಮಾಡೋ ಅಂತ ಹೇಳಿದ ತಕ್ಷಣ ನೀವು ಲೆಫ್ಟ್ ಸೈಡಲ್ಲೇ ಇರುತ್ತೆ ಆ ರೀತಿ ಮೈಂಡ್ ಇರ್ಬೋದು. ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ಫೈಲ್ಸ್ ಇಂಪೋರ್ಟ್ ಮಾಡ್ತೀವಿ ಈ ರೀತಿ ಕಲಿಬೇಕು ನೀವು. ಸೊ ಇದು ನಾಳೆ ದಿನ ಅವ್ರದ್ದು ಸಾಫ್ಟ್ವೇರ್ನಲ್ಲಿ ಈ ಕಡೆ ಎಲ್ಲೋ ಇರ್ಬೋದು. ಸೊ ನೀವು ಫಸ್ಟ್ ಏನು ಹುಡುಕಬೇಕು ಇಂಪೋರ್ಟ್ ಮಾಡಬೇಕಂದ್ರೆ ಇಲ್ಲಿ ಪ್ರಾಜೆಕ್ಟ್ ಪ್ಯಾನಲ್ ಎಲ್ಲಿದೆ ಅಂತ ಹುಡುಕಬೇಕು. ಸೊ
ಎಲ್ಲಿರುತ್ತೋ ಅಲ್ಲಿ ಹೋಗ್ಬಿಟ್ಟು ನೀವು ಇಂಪೋರ್ಟ್ ಮಾಡೋದು ಅದೆಲ್ಲ ನೀವು ವರ್ಕ್ ಮಾಡ್ಬೋದು. ಇದು ಬಂದ್ಬಿಟ್ಟು ಎಡಿಟಿಂಗ್ ಕಲಿಯೋ ವಿಧಾನ. ಅಂದರೆ ಈ ರೀತಿ ನಾನು ಎಡಿಟಿಂಗ್ ಕಲ್ತಿರೋದು. ಹೋಪ್ಫುಲಿ ಇದರಿಂದ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.